ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಭಾಗ್ಯಲಕ್ಷ್ಮಿ ಅಂತ. ಯಾವ ಊರು ಮೇಡಮ್? ಮೈಸೂರು. ಏನು ಜಾಬ್ ಮಾಡ್ತಿದ್ದೀರಿ ಮೇಡಮ್? ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಂ ಮೇಡಮ್, ನಿಮಗೆ ನಾನು ಒಂದು 2 ತಿಂಗಳ ಹಿಂದೆ ಈ ಬಯೋಟಮ್ ಪ್ರಾಡಕ್ಟ್ನ ಕೊಟ್ಟಿದ್ದೆ ಅಲ್ಲ ಮೇಡಮ್? ನಿಮ್ಮ ಹೆಲ್ತ್ ಪ್ರಾಬ್ಲಮ್ಮು ಈ ಬಯೋಟಮ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಮುಂಚೆ ಆಗಿತ್ತು ಮತ್ತು ಯೂಸ್ ಮಾಡಿದ್ಮೇಲೆ ಇದೆ ಸರ್. ನನಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ವಿ ಪ್ರಾಡಕ್ಟ್ನ. ಅದೇ ನನಗೆ ಮುಂಚೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಒಂದು ಪ್ರಾಬ್ಲಮ್ ಇತ್ತು. ಅದಕ್ಕೆ ಆಯುರ್ವೇದಿಕ್ ಮೆಡಿಸನ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ. ಬಟ್ ಇದು ಯೂಸ್ ಮಾಡಿದ್ಮೇಲೆ ನನಗೆ ತುಂಬ ಕಂಟ್ರೋಲ್ ಆಗಿದೆ ಸರ್. 80% ಕಡಿಮೆ ಆಗಿದೆ ಇವಾಗ ನನಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಪ್ರಾಬ್ಲಮ್. ಜೊತೆಗೆ ನನಗೆ ಇದು ನಾವು ಲೇಡೀಸು 50 ಎಬೋ ಇರೋದ್ರಿಂದ ಸ್ವಲ್ಪ ಮೆನೋಪಾಸ್ ಟೈಮು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸಿಯಾಟಿಕ್ ನರ್ವ್ ಪ್ರಾಬ್ಲಮ್ ಶುರುವಾಗಿತ್ತು. ನಡೆದಾಡೋಕ್ಕಾಗ್ತಿರ್ಲಿಲ್ಲ, ಮೆಟ್ಲೆಲ್ಲ ಹತ್ತಕ್ಕಾಗ್ತಾ ಇರಲಿಲ್ಲ. ತಮ್ಮನೇ ಡಾಕ್ಟ್ರ್ ಸರ್ಜನ್ನು. ಅವ್ನು ಹೇಳಿದ್ದ ಒಂದ್ಸಲ ಆರ್ಥೋಪೆಡಿಕ್ ಡಾಕ್ಟರ್ ತೋರಿಸ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಬಿಡಮ್ಮ ಅಂತ. ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಕಷ್ಟ ಆಗಿ ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡ್ತಿದ್ನಲ್ಲ, ಒಂದು 2 ಮಂತ್ಸಿಗೆಲ್ಲ ಅದು ಫುಲ್ ನಾರ್ಮಲ್ ಆಗಿದೆ ಸರ್. ನನಗೆ ನಡೆದಾಡೋಕ್ಕೆ ಏನು ಕಷ್ಟ ಆಗ್ತಿತ್ತು, ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ, ನನಗೆ ಅದಿತ್ತ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಅನ್ನೋ ಅಷ್ಟು ಚೆನ್ನಾಗಿ ಹೆಲ್ಪ್ ಆಯಿತು. ಜೊತೆಗೆ ನನಗೆ ಸ್ಕಿನ್ ಪ್ರಾಬ್ಲಮ್ ಇದ್ದಿದ್ದರಿಂದ ಇಲ್ಲೆಲ್ಲ ಒಂಥರ ಗಂಟು ಥರ ಬರ್ತಿತ್ತು. ಅದನ್ನು ಸರ್ಜರಿ ಮಾಡಿಸ್ಬೇಕಂತ ಹೇಳಿದರು. ನಾನು ಸರಿ ಮಾಡಿಸೋಣ ಅಂತ ಅಂದ್ಕೊಂಡು ಟೈಮ್ ಇರಲಿಲ್ಲ, ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದೆ. ಆಮೇಲೆ ಲೇಸರ್ ಡಾಕ್ಟರ್ ಹತ್ರ ವಿಚಾರಿಸ್ಕೊಂಡು ಬಂದು ಎಲ್ಲ ಹೋಗೋಣ ಅನ್ನೋ ಅಷ್ಟರೊಳಗೆ ಇದು ಸ್ವಲ್ಪ ಕಡಿಮೆ ಆದಂಗೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ನಲ್ಲ, ನನಗೆ ಗೊತ್ತಿಲ್ಲ ಅದು ಇದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಯೂಸ್ ಮಾಡ್ತಾ ಅದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನೋದೇ ಇಲ್ಲ ಸರ್, ಮಾತೇ ಇಲ್ಲ. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ನನಗೆ ಇಷ್ಟೆಲ್ಲ ಹೆಲ್ಪ್ ಆಗಿದ್ದರಿಂದ ನಾನು ಬೇರೆಯವ್ರಿಗೆ ಇದೇ ಥರ ಹೆಲ್ತ್ ಇಶ್ಯೂಸಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಖಂಡಿತ ಮೇಡಮ್ ಡಿಸೈಡ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.